ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಮುವಾದ ಎಂಬ ಟಾಪಿಕ್ ಮೇಲೆ ಪ್ರಬಂಧದ ವಿಸ್ತರಣೆಯನ್ನು ನಾವು ನೋಡೋಣ. ಕೋಮುವಾದಕ್ಕೆ ಇಂಗ್ಲೀಷ್ನಲ್ಲಿ ಕಮ್ಯುನಲಿಸಮ್ ಎಂದು ಕರೀತೇವೆ. ಸಾರಾಂಶ: ಭಾರತ ವಿವಿಧ ಭಾಷೆ, ಧರ್ಮ, ಜಾತಿ, ಜನಾಂಗ ಹಾಗೂ ಸಂಸ್ಕೃತಿಗಳಿಂದ ಕೂಡಿದ ಸಮೃದ್ಧ ರಾಷ್ಟ್ರ. ಸಂವಿಧಾನದಲ್ಲಿ ಜಾತ್ಯತೀತತೆ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ವಿಶ್ವ ಸಂಸ್ಕೃತಿಗೆ ಮಾದರಿ ರಾಷ್ಟ್ರವೆನಿಸಿದೆ. ಆದರೆ ರಾಷ್ಟ್ರೀಯ ಐಕ್ಯತೆ ಸಾಧಿಸಬೇಕಾದ ರಾಷ್ಟ್ರದಲ್ಲಿ ಜಾತಿ, ಜನಾಂಗ, ಧರ್ಮ ಆಧಾರದ ಮೇಲೆ ಕೋಮು ಗಲಭೆಗಳಿಂದ ಎರಡು ಕೋಮು ಅಥವಾ ಸಮುದಾಯಗಳ ಮಧ್ಯೆ ಆಂತರಿಕ ಸ್ಥಿತಿ ನಿರ್ಮಾಣವಾಗಿ ದೇಶದ ಹಿತಕ್ಕೆ ಧಕ್ಕೆ ಉಂಟಾಗುತ್ತದೆ. ಇಂತಹ ಕೋಮು ಘರ್ಷಣೆಗಳು ಮುಂದುವರಿಯುತ್ತಾ ಹೋದಲ್ಲಿ ದೇಶದ ಮೇಲೆ ಪರಕೀಯರ ಆಕ್ರಮಣ ತಪ್ಪಿದ್ದಲ್ಲ. ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಧರ್ಮದೆಡೆಗೆ ಒಬ್ಬ ವ್ಯಕ್ತಿಗೆ ಇರುವ ಅತಿಯಾದ ವ್ಯಾಮೋಹ ಮತ್ತು ಅಂಧಶ್ರದ್ಧೆಯನ್ನು ಕೋಮುವಾದ ಎನ್ನುವರು. ವಿವಿಧ ಧರ್ಮಗಳಲ್ಲಿರುವ ಸಂಶಯ, ದ್ವೇಷ ಹಾಗೂ ಅಪನಂಬಿಕೆಗಳು ಕೋಮು ಗಲಭೆಗಳಿಗೆ ಎಡೆಮಾಡಿಕೊಡುತ್ತವೆ. ಕೋಮು ಗಲಭೆಗಳು ಅಮಾಯಕ ಹಾಗೂ ಮುಗ್ಧ ಜನರನ್ನು ಬಲಿ ತೆಗೆದುಕೊಳ್ಳುವುದಲ್ಲದೆ ಲೆಕ್ಕವಿಲ್ಲದಷ್ಟು ಆಸ್ತಿ ಪಾಸ್ತಿ ಹಾನಿಯುಂಟು ಮಾಡುತ್ತದೆ. ಮುಂಬೈ ಸರಣಿ ಬಾಂಬ್ ಸ್ಫೋಟ, ಗುಜರಾತಿನ ಗೋಧ್ರಾ ನರಹತ್ಯಾಕಾಂಡ, ಬಾಬರಿ ಮಸೀದಿ ಪ್ರಕರಣ ಮುಂತಾದವುಗಳು ಕೋಮು ಸಂಘರ್ಷಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಆದ್ದರಿಂದ ಕೋಮುವಾದ ಭಾರತಕ್ಕೆ ಅತ್ಯಂತ ಅಪಾಯಕಾರಿ ಶತ್ರು. ಸದಾ ರಾಜಕೀಯ ಲಾಭಕ್ಕಾಗಿ ಸಾಮಾನ್ಯ ಜನರನ್ನು ಕೊಳ್ಳೆ ಹೊಡೆದು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಜನಪ್ರತಿನಿಧಿಗಳೆನಿಸಿಕೊಂಡಿರುವ ಅಧಿಕಾರದ ದಾಹಕ್ಕಾಗಿ ಮದ ಏರಿದ ಆನೆಯಂತೆ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಜನರಲ್ಲಿ ಕೋಮುವಾದ ಎಂಬ ವಿಷ ಬೀಜ ಬಿತ್ತಿ ಗಲಭೆ ದೊಂಬಿಗಳನ್ನು ಸೃಷ್ಟಿಸುತ್ತಿರುವುದು ದೇಶದಲ್ಲಿ ಕೋಮುವಾದ ಗಲಭೆಗಳು ಹೆಚ್ಚಿಸುವುದಕ್ಕೆ ಕಾರಣವಾಗಿವೆ. ಕೋಮುವಾದದ ಅರ್ಥ: ಕೋಮುವಾದ ಎಂಬ ಶಬ್ದ ಕಮ್ಯೂನ್ ಎಂಬ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಅಂದರೆ ವ್ಯಾಪಕವಾದದ್ದಲ್ಲ, ಒಂದು ಗುಂಪಿನ ಅಧಿಕಾರ ಎಂದರ್ಥವಾಗುತ್ತದೆ. ಎಲ್ಲ ವಿಚಾರಗಳು ಕೋಮುವಾದದ ಭಾಗವೆಂದು ತೆಗೆದುಕೊಳ್ಳಬಾರದು. ಕೋಮುವಾದವು ವ್ಯಕ್ತಿಪೂರ್ವನು ತನ್ನ ಸಮುದಾಯಕ್ಕೆ ನಿಷ್ಠೆ ತೋರುವುದು ಎಂದರ್ಥ. ಒಂದು ನಿರ್ದಿಷ್ಟ ಧರ್ಮದೊಳಗೆ ಒಬ್ಬ ವ್ಯಕ್ತಿಗಿರುವ ಅತಿಯಾದ ವ್ಯಾಮೋಹ ಕೋಮುವಾದವೆಂದು ಕರೆಸಿಕೊಳ್ಳುತ್ತದೆ. ಕೋಮುವಾದಕ್ಕೆ ಕಾರಣಗಳು: ಧರ್ಮಾಂಧತೆ. ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಧರ್ಮಗಳು ಧಾರ್ಮಿಕ ಮೂಲವಾದಿಗಳ ಕಪಿಮುಷ್ಟಿಗೆ ಸಿಲುಕಿ ನರಳುತ್ತಿವೆ. ಧರ್ಮಗಳನ್ನು ಗುತ್ತಿಗೆ ತೆಗೆದುಕೊಂಡಂತೆ ವರ್ತಿಸುವುದು. ಧಾರ್ಮಿಕ ಮೂಲವಾದಿಗಳು ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ವಿವಿಧ ಧರ್ಮೀಯರ ನಡುವೆ ದ್ವೇಷದ ಬೀಜವನ್ನು ಬಿತ್ತುವುದರ ಮೂಲಕ ಧಾರ್ಮಿಕ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಅಧಿಕಾರದ ದಾಹ. ಪ್ರತಿಯೊಂದು ರಾಜಕೀಯ ಪಕ್ಷವು ಧರ್ಮವನ್ನು ಬಳಸಿಕೊಂಡು ಅಧಿಕಾರದ ಗದ್ದಿಗೆ ಏರಲು ಪ್ರಯತ್ನಿಸುತ್ತಿದ್ದಾರೆ. ರಾಷ್ಟ್ರೀಯ ಪಕ್ಷ ಬಿಜೆಪಿ ಹಿಂದುತ್ವಕ್ಕೆ ಮಾರು ಹೋದರೆ ಕಾಂಗ್ರೆಸ್, ಸಮಾಜವಾದಿ ಪಕ್ಷಗಳು ಮುಸ್ಲಿಮರ ಮತಗಳನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವರು. ಪ್ರತಿಯೊಂದು ರಾಜಕೀಯ ಪಕ್ಷವು ಧರ್ಮವನ್ನು ಬಳಸಿಕೊಂಡು ಅಧಿಕಾರದ ಗದ್ದಿಗೆ ಏರಲು ಪ್ರಯತ್ನಿಸುತ್ತಿದ್ದಾರೆ. ಹಿಂದೂ ಮುಸ್ಲಿಂ ಕೋಮುಗಳ ನಡುವೆ ಧಾರ್ಮಿಕ ಸಾಮರಸ್ಯವನ್ನು ಈ ರಾಜಕೀಯ ಪಕ್ಷಗಳು ಹಾಳು ಮಾಡುತ್ತಿವೆ. 3. ತಿರುಚಿದ ಇತಿಹಾಸ ಬರಹಗಳು. ದೇಶದಲ್ಲಿ ಮಾಧ್ಯಮಗಳ ಪತ್ರಿಕೆಗಳು ವಿವಿಧ ಧರ್ಮೀಯರ ನಡುವೆ ಚಿಕ್ಕಪುಟ್ಟ ಕಾರಣಗಳಿಗಾಗಿ ನಡೆಯುವ ಸಣ್ಣ ಜಗಳಗಳಿಗೆ ಧರ್ಮದ ಬಣ್ಣ ಹಚ್ಚುವ ಮೂಲಕ ಕೋಮು ಗಲಭೆಗಳನ್ನುಂಟು ಮಾಡುತ್ತಿದ್ದಾರೆ. ಇನ್ನೂ ಕೆಲವು ಇತಿಹಾಸಕಾರರು ತಮ್ಮ ಪುಸ್ತಕಗಳಲ್ಲಿ ಇತಿಹಾಸವನ್ನು ತಿರುಗಿ ಬರೆದು ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡುತ್ತಿದ್ದಾರೆ. ದೆಹಲಿ ಸುಲ್ತಾನರು ಮೊಘಲ ಅರಸರ ಕುರಿತು ವಿವರಿಸುವಾಗ ಹಿಂದೂ ವಿರೋಧಿಗಳೆಂದು ಚಿತ್ರಿಸುತ್ತಾರೆ. ಇದು ಕೋಮು ಗಲಭೆಗೆ ಕಾರಣವಾಗುತ್ತದೆ. 4. ಪ್ರತ್ಯೇಕತೆಯ ಮನೋಭಾವ. ಹಿಂದೂ ಹಾಗೂ ಮುಸ್ಲಿಂ ಧರ್ಮೀಯರ ಸಂಸ್ಕೃತಿ, ಆಚಾರ, ವಿಚಾರ ಸಂಪೂರ್ಣವಾಗಿ ಭಿನ್ನವಾಗಿರುವುದರಿಂದ ಈ ಎರಡೂ ಸಮುದಾಯಗಳ ನಡುವೆ ಪ್ರತ್ಯೇಕತೆಯ ಮನೋಭಾವವನ್ನು ದೇಶದಲ್ಲಿರುವ ಕೆಲವು ಸಂಘಟನೆಗಳು ಹುಟ್ಟಿಸಿ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡುತ್ತವೆ. 5. ಸೆಲೆಬ್ರಿಟಿಗಳ ಹೇಳಿಕೆಗಳು. ಹಿಂದೂ ಹಾಗೂ ಮುಸ್ಲಿಂ ಧರ್ಮೀಯರ ಸಂಸ್ಕೃತಿಯ ಕುರಿತು ದೇಶದಲ್ಲಿರುವ ಕೆಲವೊಂದು ಚಿತ್ರನಟರು, ರಾಜಕಾರಣಿಗಳು ತಮ್ಮ ಹೇಳಿಕೆಗಳ ಮೂಲಕ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡುತ್ತಾರೆ. ಗಾಯಕ ಸೋನು ನಿಗಮ್ ಮುಸ್ಲಿಂ ಧರ್ಮೀಯರ ನಮಾಜ್
ವೇಳೆ ಧ್ವನಿಯಾಗುವ ಆಜಾನ್ ಕುರಿತು ನೀಡಿದ ಹೇಳಿಕೆ ದೇಶಾದ್ಯಂತ ಟೀಕೆಗೆ ಗುರಿಯಾಯಿತು. ಉಪರಾಷ್ಟ್ರಪತಿ ಸ್ಥಾನದಿಂದ ನಿವೃತ್ತಿ ವೇಳೆ ಹಮೀದ್ ಅನ್ಸಾರಿ ದೇಶದಲ್ಲಿ ಅಸಹಿಷ್ಣುತೆ ಇದೆ ಎಂದು ಹೇಳಿದ ಮಾತು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಯಿತು. ಹೀಗೆ ಸೆಲೆಬ್ರಿಟಿಗಳ ಹೇಳಿಕೆಯಿಂದ ಕೂಡ ಕೋಮುವಾದ ಗಲಭೆಗಳು ಉಂಟಾಗುವ ಕಾರಣವಾಗುತ್ತದೆ. ಕೋಮುವಾದ ತಡೆಗಟ್ಟುವ ಕ್ರಮಗಳು: ಮತೀಯ ಶಕ್ತಿಗಳ ಅಪಪ್ರಚಾರಗಳನ್ನು ತಡೆಯುವುದು, ಸಮಾಜಕ್ಕೆ ಒಳಿತು ಆಗುವ ಸಂಪ್ರದಾಯಗಳನ್ನು ಮಾತ್ರ ಪಾಲಿಸಬೇಕು, ಕೋಮು ಗಲಭೆಗಳಿಗೆ ಕುಮ್ಮಕ್ಕು ನೀಡುವ ಸಂಘಟನೆಗಳನ್ನು ನಿಷೇಧಿಸಬೇಕು, ಮಾಧ್ಯಮಗಳು ತಮ್ಮ ವರದಿಗಳ ಮೂಲಕ ಕೋಮು ಜ್ವಾಲೆಯನ್ನು ಹರಡಿಸುವ ಬದಲು ನಿಂದಿಸುವ ಕೆಲಸ ಮಾಡಬೇಕು, ಕೋಮು ಗಲಭೆ ಉದ್ಭವಿಸುವ ಸ್ಥಳದಲ್ಲಿ ನಿಷ್ಪಕ್ಷಪಾತ ಹಾಗೂ ಜಾತ್ಯತೀತ ಮನೋಭಾವ ಹೊಂದಿರುವ ಅಧಿಕಾರಿಗಳು ಇರಬೇಕು, ಮಠ ಮಂದಿರಗಳು, ಮಸೀದಿ, ಚರ್ಚ್ಗಳು ತಮ್ಮ ಧರ್ಮದ ಮಹತ್ವವನ್ನು ಬಿಂಬಿಸುವುದು ಹಾಗೂ ಸರ್ವಧರ್ಮ ಸಮನ್ವಯತೆಯ ತತ್ವ ಅನುಸರಿಸುವುದು, ಧಾರ್ಮಿಕೇತರ ಸಂಸ್ಥೆಗಳು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. ಕೋಮು ಗಲಭೆಗಳಿಂದ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ವಿಚಾರಗಳು ಸಮಾಜದಲ್ಲಿ ಕಾಣೆಯಾಗಿ ಅಶಾಂತಿ ನೆಲೆಸುತ್ತದೆ. ಬ್ರಿಟಿಷರಂತೆ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿರುವ ಇಂದಿನ ರಾಜಕೀಯ ಪಕ್ಷಗಳು ವೋಟು ಬ್ಯಾಂಕ್ಗಾಗಿ ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯತ್ತ ಗಮನ ಹರಿಸದೆ ಜಾತಿ ರಾಜಕಾರಣ ಮಾಡುವುದರಿಂದ ದೇಶದ ಕೋಮು ಗಲಭೆಗಳು ಉದ್ಭವಿಸುತ್ತಿವೆ. Subscribe to my channel. Thank you.